ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ 3ನೆಯ ಪದ್ಯವಾದ ದೇವಿದಾಸ ಕವಿ ಬರೆದಿರುವ ಚಕ್ರಗ್ರಹಣ ಎನ್ನುವ ಹಳಗನ್ನಡದ ಪದ್ಯದ ಸರಳ ಅನುವಾದವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮೊದಲನೇ ಬಾರಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ಬನ್ನಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಚಕ್ರಗ್ರಹಣ ಎನ್ನುವಂತಹ ಪದ್ಯದ ಹೊಸಗನ್ನಡದ ಸರಳ ಅನುವಾದವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಒಂದೊಂದೇ ಪದ್ಯವನ್ನು ಓದಿ ಅದರ ಹೊಸ ಪದಗಳ ಅರ್ಥವನ್ನು ಹೇಳ್ತಾ ವಿವರಣೆಯನ್ನು ಹೇಳ್ತಾ ಹೋಗ್ತೇನೆ. ಅರಸ ಕೇಳ್ ಈ ತೆರೆದೋಳ್ ಇರೆ ಕಲಿನರನು 3ನೇ ದಿನದಿ ಗಂಗಾತರಳಗ್ ಇದಿರ್ ಆಗುತ್ತಾ ಶರಯುಗ ಧರಿಸುತ್ತಾ ಎಂದ. ಹರಿಯೇ ಕೇಳ್ ಈ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು, ಸರಳಿನಿಂದ ವಂದಿಸುವೆ ವೀರ್ಯವ ಪರಕಿಸು ಎನ್ನುತ್ತಾ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಿಡಲು ಆ ಶರಗಳೆರಡು ಬಂದು ಭೀಷ್ಮನ ಚರಣದ ಎಡೆಯಲ್ಲಿ ವಂದನೆಗೆಯುತ್ತ ಬೀಳಲು. ಮಕ್ಕಳೇ, ಈ ಪದ್ಯದ ಭಾವಾರ್ಥವನ್ನು ಹೇಳ್ತಾ ಹೋಗ್ತಾನೆ. ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ಅರಮನೆಯಲ್ಲಿಯೇ ಕುಳಿತು ತಿಳಿಸುತ್ತಿರುವ ಸಂಜಯನು ಈ ರೀತಿಯಾಗಿ ಹೇಳ್ತಾನೆ. ಅರಸನೇ ಕೇಳು, ಈ ತೆರೆದೊಳು ಕಲಿನರನು ಅಂದರೆ ಅರ್ಜುನನು 3ನೇ ದಿನವಾದ ಕುರುಕ್ಷೇತ್ರದ ಯುದ್ಧದ 3ನೇ ದಿನವಾದ ಇಂದು ಗಂಗಾತರಳಗಿದಿರಾಗುತ್ತಾ ಗಂಗಾ ಸುಪುತ್ರರಾದ ಭೀಷ್ಮರಿಗೆ ಎದುರಾಗುತ್ತಾ ಶರಯುಗ ಧರಿಸುತ್ತ ಎಂದ. ಬಾಣಗಳನ್ನು ತೊಡುತ್ತಾ 2 ಬಾಣಗಳನ್ನು ತೊಡುತ್ತಾ ಈ ರೀತಿಯಾಗಿ ಹೇಳಿದ ಎಂದು ಹೇಳುವುದರ ಜೊತೆಗೆ, ಹರಿಯೇ ಕೇಳ್ ಈ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು. ಈ ರೀತಿಯಾಗಿ ಅಂದರೆ ಬಾಣಗಳನ್ನು ತೊಡುತ್ತಾ ಅರ್ಜುನನು ಶ್ರೀಕೃಷ್ಣನಿಗೆ ಈ ರೀತಿಯಾಗಿ ಹೇಳಿದನು. ಯಾವ ರೀತಿ ಅಂದರೆ, ಹರಿಯೇ ಕೇಳು, ಶ್ರೀಕೃಷ್ಣ ಪರಮಾತ್ಮನೇ ಕೇಳು, ಈ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು. ಶ್ರೀಕೃಷ್ಣ ಪರಮಾತ್ಮನೇ, ನಮ್ಮಯ ಈ ದಿನ ನಮ್ಮ ಹಿರಿಯರಾದ ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧ ಮಾಡುವಂತಹ ಅವಕಾಶ ದೊರಕಿತು. ಅವರಿಗೆ ನಾನು ಬಾಣಗಳಿಂದ ವಂದಿಸುವೆ, ನನ್ನ ಪರಾಕ್ರಮವನ್ನು ಪರೀಕ್ಷೆ ಮಾಡಿ ಎನ್ನುತ್ತಾ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತಾ, ಗಾಂಡೀವ ತನ್ನ ಬಾಣ ಅಂದರೆ ಬಿಲ್ಲಾದ ಗಾಂಡೀವ ಅಂದರೆ ಅರ್ಜುನನ ಬಿಲ್ಲಿಗೆ ಗಾಂಡೀವ ಎಂದು ಕರೀತಾರೆ. ಆ ಗಾಂಡೀವದಲ್ಲಿ ಪಾರ್ಥ ಅಂದರೆ ಅರ್ಜುನನು ಶರವ ಬಾಣವನ್ನು ಸಂಧಾನಿಸುತ್ತಾ ತನ್ನ ಗಾಂಡೀವದಲ್ಲಿ ಪಾರ್ಥನು ಬಾಣಗಳನ್ನು ಹಿಡಿದುಕೊಂಡು ಹಿರಿಯರ ಚರಣಕ್ಕೆ ವಂದನೆ ಮಾಡಿ ಎನ್ನುತ್ತಾ ಬಿಡಲು ಆ ಶರಗಳು 2 ಬಂದು ಭೀಷ್ಮನ ಚರಣದ ಪಕ್ಕದಲ್ಲಿಯೇ ವಂದನೆ ಎನ್ನುತ್ತಾ ಬಿದ್ದವು. ಇದನ್ನು ಕಂಡು ಗಂಗಾಜಾತನು ಹರುಷವನುಗೊಂಡು ಶರವ್ ಎಸೆಯೇ ನರನು ತಂಡದ ಶರದಲ್ಲಿ ಖಂಡಿಸುತ್ತಲ್ ಉಸಿರ್ದನು ನಗುತ್ತಲಿ. ಆ ಅರ್ಜುನನು ಬಿಟ್ಟಂತಹ ಬಾಣಗಳು ವಂದನೆ ಎನ್ನುತ್ತಾ ಭೀಷ್ಮಾಚಾರ್ಯರ ಪಾದಗಳ ಪಕ್ಕದಲ್ಲಿ ಬಂದು ಬೀಳಲು ಅದನ್ನು ಕಂಡು ಗಂಗಾಜಾತನು ಅಂದರೆ ಭೀಷ್ಮಾಚಾರ್ಯನು ಹರುಷವನ್ನುಗೊಂಡು ಸಂತೋಷವನ್ನು ಕೊಂಡು ಅವನೂ ಸಹ ಬಾಣಗಳ ಸುರಿಮಳೆಯನ್ನೇ ಅರ್ಜುನನ ಮೇಲೆ ತಂಡದಲ್ಲಿ ಎಸೆದನು. ಆಗ ಆ ಎಲ್ಲ ತಂಡ ಗುಂಪಾಗಿ ಬಂದಂತಹ ಎಲ್ಲ ಬಾಣಗಳನ್ನು ಅರ್ಜುನನು ಖಂಡಿಸುತ್ತಾ ನಗುತ್ತಾ ಈ ರೀತಿಯಾಗಿ ಭೀಷ್ಮಾಚಾರ್ಯರಿಗೆ ಹೇಳಿದನು. ಯಾವ ರೀತಿಯಾಗಿ ಹೇಳಿದ ಅಂತಂದರೆ, ತಂದೆ ಅಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನೃಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಸುಳರೊಡನೆ ಕಾದುವುದು ವಿವೇಕವೇ, ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದನು. ಎಂದನು. ಅರ್ಜುನ ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ, ಯಜ್ಜ
ತಂದೆ ಮರಣ ಹೊಂದಿದ ದಿವಸದಿಂದ ನಮ್ಮನ್ನು ನೀನು ರಕ್ಷಣೆಯನ್ನು ನೀಡಿ ಇವತ್ತು ಕುರುನೃಪಗೆ ದುರ್ಯೋಧನನಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮೇಲೆ ನೀನು ದ್ವೇಷವನ್ನು ಸಾಧಿಸ್ತಿದೀಯಾ. ನೋಡು, ಒಂದು ಪಸುಳರೊಡನೆ ಕಾದುವುದು ವಿವೇಕವೇ? ನಾವಿನ್ನೂ ಸಣ್ಣ ಪಸುಳ, ಎಳೆಯ ಕಂದರೊಂದಿಗೆ ನೀನು ಯುದ್ಧವನ್ನು ಮಾಡುವುದು ವಿವೇಕವೇ, ಜ್ಞಾನವೇ? ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ನಾವು ಎರಡೂ ಪಕ್ಷದವರು ಸಹ ಸಣ್ಣ ಮಕ್ಕಳಿದ್ದಾಗೆ ನಿನ್ನ ಮೊಮ್ಮಕ್ಕಳು ನಾವು. ಈ ಕಂದರ ಮೇಲೆ ನಿಮಗೆ ಭೇದ ಭಾವವನ್ನು ತೋರಿಸುತ್ತಿರುವಿರಲ್ಲ ಅಜ್ಜ, ಈ ರೀತಿಯಾಗಿ ಮಾಡುವುದು ಸರಿಯೇ ಎಂದು ಅರ್ಜುನನು ಭೀಷ್ಮರನ್ನು ಕೇಳಿದಾಗ ಏನಲು ಬೇಡ್ದ. ಬಾಲ ಭಾಷೆಯಾಡಬೇಡವೋ ಎನಗೆ ನಿಮ್ಮೊಳ್ ಅಳದೆ ಹಿರಿದು ದಯವೋ ದುಗುಡವೋ ಎನ್ನುವುದನ್ನು ಅಬುಜನಾಭಬಲ್ಲನ್. ಏತಕ್ಕೆ ಆ ನುಡಿ ತ್ರಿಣಯನಿತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ. ಅರ್ಜುನನು ಈ ರೀತಿಯಲ್ಲಿ ಹೇಳಿದಾಗ ಭೀಷ್ಮಾಚಾರ್ಯರು, ಹೇ ಅರ್ಜುನ, ನೀನು ಬಾಲ ಭಾಷೆ, ಸಣ್ಣ ಮಕ್ಕಳ ಭಾಷೆಯಲ್ಲಿ ನೀನು ಮಾತನಾಡಬೇಡ. ನಿಮ್ಮಿಬ್ಬರಲ್ಲಿ ನನಗೆ ಬಹಳಷ್ಟು ದಯವೂ ಇದೆ, ಭಯವೂ ಇದೆ, ದಯವೂ ಇದೆ, ದುಗುಡವೂ ಇದೆ, ಅಂದರೆ ಪ್ರೀತಿಯೂ ಇದೆ, ಭಯವೂ ಇದೆ ಎನ್ನುವುದನ್ನು ಅಬುಜನಾಭ ಬಲ್ಲ. ಅಬುಜನಾಭ ಶ್ರೀಕೃಷ್ಣ ಪರಮಾತ್ಮ. ಅಬುಜ ಕಮಲ, ನಾಭ ಹೊಕ್ಕಳು. ಕಮಲವನ್ನು ನಾಭಿಯಲ್ಲಿ ಹೊಳ್ಳುವನು ಯಾರು? ಅಂದರೆ ವಿಷ್ಣುವಿನ ಅವತಾರಿ ಕೃಷ್ಣ. ಅಬುಜನಾಭ ಬಲ್ಲನ್. ಏತಕ್ಕೆ ಆ ನುಡಿ, ಯಾಕೆ ಈ ರೀತಿಯಾಗಿ ಮಾತನಾಡುತ್ತಿರುವೆ? ತ್ರಿನಯ ಮೂರು ಕಣ್ಣುಗಳನ್ನು ಉಳ್ಳವನು, ಅಂದರೆ ಶಿವ. ಪರಶಿವನು ನಿನಗೆ ನೀಡಿದಂತಹ ಬಾಣವನ್ನು ತೆಗೆದು ನನ್ನ ಮೇಲೆ ಹೊಡಿ ಎಂದು ಭೀಷ್ಮಾಚಾರ್ಯರು ಹೇಳ್ತಾರೆ. ಎಂದು ಸಾಯ ಕಂಗಳ್ ಎಚ್ಚಡ ಅಬ್ರ ಮುಸುಕಲು ಇಂದ್ರಜಾತನ್ ಅದರ ತರಿದು ಮಗುಳೆ ಕವಿಸಲು ಸ್ಯಂದನದ ಹಯಂಗಳ್ ಒದರಲ್ ಆಗ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗುಬಟ್ಟನು. ನೀನು ತ್ರಿನಯನಿತ ಶರವನ್ನು ತೆಗೆದು, ಅಂದರೆ ಶಿವನು ನಿನಗೆ ನೀಡಿದ ಆ ಬಾಣವನ್ನು ತೆಗೆದು ನನ್ನ ಮೇಲೆ ಹೊಡಿ ಎಂದವನೇ ಭೀಷ್ಮಾಚಾರ್ಯರು ಏನು ಮಾಡಿದರು? ಹಲವಾರು ಬಾಣಗಳನ್ನು ಇಡೀ ಆಕಾಶವೇ ಮುಚ್ಚುವ ಹಾಗೆ ಬಾಣಗಳ ರಾಶಿಯನ್ನೇ ಆ ಅರ್ಜುನನ ಮೇಲೆ ಎಸೆದಾಗ ಇಂದ್ರಜಾತ ಇಂದ್ರನ ಮಗ, ಇಂದ್ರನ ಮಂತ್ರದಿಂದ ಜನಿಸಿದವನು ಅರ್ಜುನ. ಇಂದ್ರಜಾತನು ಅದರ ತರಿದು, ಅವುಗಳನ್ನೆಲ್ಲವನ್ನು ತರಿದು ಕಡಿದು ಹಾಕಿ ಕೆಳಗೆ ಕೆಡವಿದಾಗ ಶಂದನ ರಥದ ಹಯಂಗಳು, ಕುದುರೆ, ಹಯಗಳು, ರಥಕ್ಕೆ ಕಟ್ಟಿದ ಕುದುರೆಗಳು ಒದರತೊಡಗಿದವು, ಕೂಗತೊಡಗಿದವು. ಸೂತನು, ಕುದುರೆಯನ್ನು ನಡೆಸುವವನು, ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮನು ಬೆರಗುಬಿಟ್ಟನು. ಆ ಎಲ್ಲ ಬಾಣಗಳನ್ನು ಕಡಿದು ಹಾಕುತ್ತಿರುವ ಅರ್ಜುನನ ಪೌರುಷವನ್ನು ಕಂಡು ಭೀಷ್ಮಾಚಾರ್ಯನು ಆಶ್ಚರ್ಯಪಟ್ಟು ನಿಂತ್ಕೊಂಡ. ಅಷ್ಟೇ ಅಲ್ಲ, ಮತ್ತೆ ಮುಂದಿನಂತೆ ಬಳಿರೆ ಮಜಿರೆ ಪಾರ್ಥ ಎನ್ನುತ್ತಾ ಸಕಲ ಶಸ್ತ್ರದಿ ಹಳಚಲ್ ಅಪಜಯವು ಕಿರೀಟಿಗೆ ಆಗದು ಅಂದದಿ ನಳಿನನಾಭ ರಥವ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನು ಎಂದು ಕ್ರೋಧಗೊಂಡನು. ಭೀಷ್ಮಾಚಾರ್ಯರು ಬಿಟ್ಟಂತಹ ಎಲ್ಲ ಬಾಣಗಳನ್ನು ತುಂಡರಿಸಿ ಚೆಲ್ಲುತ್ತಿರುವ ಪಾರ್ಥ ಅಂದರೆ ಅರ್ಜುನನನ್ನು ನೋಡಿ ಭಲೆ ಅರ್ಜುನ ಎನ್ನುತ್ತಾ ಸಕಲ ಶಸ್ತ್ರದಿ ಭಲೆ ಅರ್ಜುನ ಎನ್ನುತ್ತಾ ಸಕಲ ಶಸ್ತ್ರದಿ ಹಳಚಲ್, ನನ್ನ ಎಲ್ಲ ಬಾಣಗಳಿಂದ ಅರ್ಜುನನ ಮೇಲೆ ಪ್ರಯೋಗವನ್ನು ಮಾಡಿದರೆ ಅಪಜಯವು ಕಿರೀಟಿಗೆ ಆಗದು. ಕಿರೀಟಿ ಅರ್ಜುನ. ನನ್ನಲ್ಲಿರುವ ಎಲ್ಲ ಬಾಣಗಳಿಂದ ನಾನು ಅರ್ಜುನನ ಮೇಲೆ ಪ್ರಯೋಗ ಮಾಡಿದರೆ ಅರ್ಜುನನಿಗೆ ಅಪಜಯವು ಉಂಟಾಗುವುದಿಲ್ಲ. ಆದ್ದರಿಂದ ಯಾಕೆಂದರೆ ನಳಿನನಾಭ ರಥವ ನಡೆಸುತ್ತಿರಲು, ನಳಿನನಾಭ ಶ್ರೀಕೃಷ್ಣ, ನಳಿನ ಕಮಲ, ನಾಭ ಹೊಕ್ಕಳು, ನಳಿನನಾಭ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನು ಎಂದು ಕ್ರೋಧಗೊಂಡನು. ಭೀಷ್ಮ ಬಾಣಗಳನ್ನು ಹೊಡೆದು ಬಿಟ್ಟು ಭಾಳ ಬಳಲಿ ಸೋತು, ಆವಾಗ ಮೊದಲಿಗೆ ಅರ್ಜುನನನ್ನು ನಾನು ಗೆಲ್ಲೋದಕ್ಕಿಂತ ಮೊದಲು ಕೃಷ್ಣನನ್ನು ಗೆಲ್ಲಬೇಕು ಎಂದು ಕೃಷ್ಣನ ಮೇಲೆ, ಹರಿಯ ಮೇಲೆ ಕ್ರೋಧಗೊಂಡನು, ದ್ವೇಷದಿಂದ ನಿಂತುಕೊಂಡನು. ಪರಶುರಾಮದತ್ತ ಶರವ ತೆಗೆದು ಪೂಡಲು ಉರಿಯನ್ನು ಉಗುಳುವ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದವು ತುರಗ ಹನುಮನ ಅಳುಕೆ ಸ್ಯಂದನ ತಿರುಗಲು ಅಸುರಹರನ ನೊಸಲು ಬೀರುದುದಾಕ್ಷಣ. ಪರಶುರಾಮರ ಆಶೀರ್ವಾದವನ್ನು ಪಡೆದುಕೊಂಡವನು. ಪರಶುರಾಮರು ಕೊಟ್ಟಂತಹ ಬಾಣವನ್ನು
ಅಂದರೆ ಆಶೀರ್ವಾದಿಸಿ ಕೊಟ್ಟಂತಹ ಬಾಣವನ್ನು ತೆಗೆದು ಭೀಷ್ಮಾಚಾರ್ಯನು ಅರ್ಜುನನ ಮೇಲೆ ಅಂದರೆ ಶ್ರೀಕೃಷ್ಣನ ಮೇಲೆ ಪ್ರಯೋಗವನ್ನು ಮಾಡಲು ಉರಿಯನ್ನು ಉಗುಳುವ ಆ ಬಾಣವು ಆ ಹರಿಯ ಕೃಷ್ಣನ ಹಣೆಗೆ ನಾಟಿತು. ಆಗ ಹೊರಳಿದವು ತುರಗ ಕುದುರೆಗಳು ಹೊರಳಿ ನಿಂತವು. ಹನುಮನು ಅಳುಕೆ. ಆ ಅರ್ಜುನನ ರಥದ ಧ್ವಜದಲ್ಲಿರುವಂತಹ ಹನುಮನು ಅಳುಕಿದನು, ನಡುಗಿದನು. ಸ್ಯಂದನ ರಥ ತಿರುಗು ನಿಂತಿತು. ಅಸುರರನ್ನು ಸಂಹರಿಸಿದವನು ಹರ ಅಂದರೆ ಶ್ರೀಕೃಷ್ಣನ ನೊಸಲು ಹಣೆ ಬಿರಿದುದು. ಆ ಕ್ಷಣ ಬಿರಿದು ಅಂದರೆ ಸೀಳಾಯಿತು, ಬಿರುಕು ಅಂತ. ನೆಕ್ಸ್ಟು ವಾರ್ಧಕ ಷಟ್ಪದಿ. ನೊಸಲೊಡೆದು ರಕ್ತ ಸೂಸಲು ದೃಗುದ್ವಯದಿ ಕಿಡಿ ಮಸಗಲು ಔಢಗಿದು ಘನ ರೋಷದಿಂ ಕುರುಬಲವನ್ನು ಅರೆದು ಭೀಷ್ಮನ ವಿಭಾಡಿಸುವೆನು. ಈ ರೇಳು ಜಗವು ಅರಸಿ ಶತಕೋಟಿಯ ಬಿಸಜ ಪೀಠ ಮಹೇಶ ಚಕ್ರ ವೈವಸ್ವತರ್ ಮುಸುಕಿದರೂ ಬಿಡನೆಂದು ಗರ್ಜಿಸುತ್ತಾ ವಾಘೆಯಂ ಬಿಸುಟು ಚಕ್ರವಕ್ಕೊಂಡು ದುಮ್ಮಿಕ್ಕಲು ಆಗ ಚತುರ್ದಶ ಭುವನ ತಲ್ಲಣಿಸಿತು. ನೊಸಲು ಹಣೆ ಒಡೆದು ರಕ್ತ ಹೊರಬರುತ್ತಿರಲು ದೃಗು ಕಣ್ಣು ದ್ವಯ ಅಂದರೆ ಎರಡೂ ಕಣ್ಣುಗಳಿಂದ ಕಿಡಿಯನ್ನು ಕಾರುವಂತಹ ಎರಡೂ ಕಣ್ಣುಗಳಿಂದ ಮಸಗಲ್ ಔಢಗಿದು ಎರಡೂ ಕಣ್ಣುಗಳಿಂದ ಕಿಡಿಯು ಅಂದರೆ ದ್ವೇಷದ ಸಿಟ್ಟಿನ ಕಿಡಿಯು ಬರಲು ಪ್ರಾರಂಭಿಸಿತು. ಘನ ರೋಷದಿಂ ಬಹಳಷ್ಟು ಸಿಟ್ಟಿನಿಂದ ಕುರುಬಲವನ್ನು ಕುರುಬಲವನ್ನು ನಾನು ತೆರೆದು ಹಾಕುವೆ, ಏನೂ ಇಲ್ಲದ ಹಾಗೆ ಮಾಡುವೆ ಎಂದು ಭೀಷ್ಮನ ವಿಭಾಡಿಸುವೆನು. ಭೀಷ್ಮನನ್ನ ಸೊಕ್ಕನ್ನು ನಾನು ಅಡಗಿಸುವೆನು. ಈ ಜಗವರಸಿ ಈ 7 ಜಗದ ಜನರು ಶತಕೋಟಿ ಜನರು ಬಂದರೂ ಬಿಸಜ ಪೀಠ ಅಂದರೆ ಬ್ರಹ್ಮ, ಮಹೇಶ ಅಂದರೆ ಶಿವ, ಶಕ್ರ ವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ ವೈವಸ್ವತರ್ ದೇವಾನುದೇವತೆಗಳು ಬಂದು ಅಡ್ಡಗಟ್ಟಿ ನಿಂತರೂ ಮುಸುಕಿದರೂ ಅಡ್ಡಗಟ್ಟಿ ನಿಂತರೂ ಬಿಡುವುದಿಲ್ಲ ಎಂದು ಗರ್ಜಿಸುತ್ತಾ ವಾಘೆಯಂ ಬಿಸುಟು. ವಾಘೆ ಅಂದರೆ ಕುದುರೆಗೆ ಕಟ್ಟಿದ ಕಡಿವಾಣ. ಆ ಕಡಿವಾಣವನ್ನು ಬಿಸುಟು ಚಕ್ರವಾಕ್ಕೊಂಡು ಸುದರ್ಶನ ಚಕ್ರವನ್ನು ಹಿಡಿದುಕೊಂಡು ರಥದಿಂದ ದುಮ್ಮಿಕ್ಕಲು ರಥದಿಂದ ಹಾರಿದಾಗ ಆ ಹಾರಿದ ರಭಸಕ್ಕೆ ಚತುರ್ದಶ ಭವನ ತಲ್ಲಣಿಸಿತು. ಚತುರ್ ಅಂದರೆ 4, ದಶ ಅಂದರೆ 10, 14 ಲೋಕಗಳು ತಲ್ಲಣಿಸಿದವು, ಭಯದಿಂದ ನಡುಗಿದವು. ಇನ್ನು ಭಾಮಿನಿ ಷಟ್ಪದಿ. ಹರಿಯ ಖಾತಿಯ ತಡೆವರು 6 ಎಂದು ಎರಡೂ ಬಲಗಳು ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನುತ ಎರಗಿ ಮಗುಳೆದ್ದು ಅಚ್ಯುತನ ಮೃದುಕರವ ಪಿಡಿದು ಎಂದ. ಹರಿಯ ಖಾತಿಯ ಕೃಷ್ಣನ ದ್ವೇಷವನ್ನು ತಡೆಯುವವರು ಯಾರು ಎಂದು ಎರಡೂ ಬಲಗಳು ಬೆರಗಾಗಿ ಕಣ್ಮುಚ್ಚಿರಲು, ಎರಡೂ ಬಲಗಳು ಅಂದರೆ ಇವರು ಪಾಂಡವರು ಮತ್ತು ಕೌರವರ ಕಡೆಯವರು ಎಲ್ಲರೂ ಇವರು ಆ ಕೃಷ್ಣನ ದ್ವೇಷವನ್ನು ತಡೆಯುವವರು ಯಾರೂ ಇಲ್ಲ, ಅದನ್ನು ಕಣ್ಣಿನಿಂದ ನೋಡಲಾಗದು ಎಂದು ಕಣ್ಣು ಮುಚ್ಚಿರಲು ಭೀಷ್ಮನೂ ಸಹ ಹೆದರಿ ರಥದಿಂದ ಇಳಿದು ಆ ಕೃಷ್ಣನ ಹತ್ತಿರ ನಡೆದು ಬಂದು ಅವನ ಹತ್ತಿರ ದುರಿತವನ ದಾವಾಗ್ನಿ ಅಂದರೆ ಕೆಟ್ಟವರನ್ನು ನಾಶ ಮಾಡುವವನೇ, ಲಕ್ಷ್ಮಿಯ ಗಂಡನೇ, ಮುಕುಂದ ಮುರಾರಿ ಜಯವೆನ್ನುತ್ತಾ ನಿನಗೆ ಜಯವಾಗಲಿ ಎನ್ನುತ್ತಾ ಅವನಿಗೆ ನಮಸ್ಕಾರವನ್ನು ಮಾಡಿ ಮರಳಿ ಎದ್ದು ಅಚ್ಯುತನ ಅಂದರೆ ಶ್ರೀಕೃಷ್ಣನ ಮೃದುವಾದ ಕೈಗಳನ್ನು ಹಿಡಿದು ಈ ರೀತಿಯಾಗಿ ಹೇಳಿದ. ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳು ಎನ್ನಯ ಮಾತಲಾಲಿಸಬೇಕು, ಎನ್ನಯ ಕಂಠವನ್ನು ಇರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದೆಯೇಯ. ಚೆನ್ನಾಯಿತು ಸೇವಕ, ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ, ನಾನು ಇವರ ಜಗಳವನ್ನು ಇಂದು ಈಕ್ಷಿಸಲಾರೆ, ತಿಳಿದು ಕಣ್ಣಾರೆ ಎಂದಾದರೂ ಈ ಕಾಯ ಎರವಿನೊಡವೆ ಜಿಯ. ಇಂದೇ ಪೋಗಲಿ ತೀರ್ಚು ಚಕ್ರವನ್ನು ಎಚ್ಚು ಶ್ರೀ ಮನೋಹರ ನಿನಗೆ ಜಯವಾಗಲಿ. ನೀನು ಪ್ರೀತಿಯಿಂದ ನನ್ನ ಮಾತನ್ನು ಲಾಲಿಸಬೇಕು, ಕೇಳಬೇಕು. ಎನ್ನಯ ಕಂಠವನ್ನು ನನ್ನ ಕುತ್ತಿಗೆಯನ್ನು ಇರಿಯಲು ಕತ್ತರಿಸಲು ಸುದರ್ಶನ ಚಕ್ರವನ್ನು ನಿನ್ನ ಸುಂದರವಾದ ಕೈಯಲ್ಲಿ ಹಿಡಿದಿರುವೆಯಾ.
ಒಳ್ಳೆಯದಾಯಿತು ಸ್ವಾಮಿ, ನಾನು ನಿನ್ನ ಸೇವಕ, ನಿನ್ನ ಸೇವೆಯನ್ನು ಮಾಡುವಂಥವನು ನಾನು. ನೀನು ಲೋಕವನ್ನು ರಕ್ಷಿಸುವ ದೇವ, ಮಹಾನುಭಾವ, ಶ್ರೀ ಮನೋಹರ ನೀನು. ಇಂದಿರೇಶನೇ, ನನಗೆ ಸಾಕು ಈ ಜನ್ಮ. ನಾನು ಪಾಂಡವರ ಮತ್ತು ಕೌರವರ ಜಗಳವನ್ನು ಇವತ್ತು ಈಕ್ಷಿಸಲಾರೆ, ವೀಕ್ಷಣೆಯನ್ನು ಮಾಡಲಾರೆ, ನೋಡಲಾರೆ. ತಿಳಿದು ನಾನು ಕಣ್ಣಾರೆ ನೋಡಬೇಕು. ಇದನ್ನು ನಾನು ನನ್ನ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ. ಯಾವಾಗಲಾದರೂ ಈ ಕಾಯ ದೇಹ ಎರವಿನೊಡವೆ ಬೇರೆಯವರ ಅಂದರೆ ನಾವು ಬೇರೆಯವರು ನಮಗೆ ನೀಡಿದಂತಹ ಒಂದು ವರ, ದೇವರ ವರದಿಂದ ನಾನು ಜನಿಸಿರುವೆ. ಈ ಜೀವ ಯಾವತ್ತಿದ್ದರೂ ಒಂದು ದಿವಸ ಹೋಗೋದೆ. ಆದ್ದರಿಂದ ಎಂದಾದರೂ ಈ ಕಾಯ ಎರವಿನ ಒಡವೆ ಜೀಯ ಇಂದೇ ಹೋಗಲಿ, ಯಾವತ್ತೋ ಹೋಗೋ ಜೀವ ಇವತ್ತೇ ಹೋಗಲಿ. ತೀರಿಸಿಬಿಡು ನನ್ನ ಋಣವನ್ನು, ಚಕ್ರವನ್ನು ಹೆಚ್ಚು, ಸುದರ್ಶನ ಚಕ್ರವನ್ನು ಬಿಟ್ಟು ಬಿಡು ಶ್ರೀ ಮನೋಹರ ಎಂದು ಹೇಳಿದ ಜೊತೆಗೆ ನನಗೆ ನೆಗೆಯೂ ಬಂತು ನಿನ್ನ ಕಂಡು ಇಂತು. ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ, ಘನವಾಯಿತು. ಚಕ್ರವ ಕಳುಹಿಸು, ಎನ್ನಯ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ಶ್ರೀ ಮನೋಹರ. ಭೀಷ್ಮಾಚಾರ್ಯರು ಮತ್ತೆ ಮುಂದುವರೆದು ಹೇಳ್ತಾರೆ, ಪರಮಾತ್ಮ ನನಗೆ ನೆಗೆಯೂ ಬರ್ತಾ ಇದೆ ನಿನ್ನನ್ನು ಕಂಡು. ಈ ತೃಣವನ್ನು ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ, ನಾನೊಂದು ಹುಲ್ಲಿನ ಕಡ್ಡಿ ಇದ್ದಾಗೆ ನಾನು. ನನ್ನನ್ನು ಕತ್ತರಿಸೋದಕ್ಕೆ ಕೊಡಲಿಯೂ ಬೇಕೇ. ಕೊಡಲಿ ಅಂದರೆ ಇಲ್ಲಿ ಕೊಡಲಿಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಸುದರ್ಶನ ಚಕ್ರ. ನನ್ನಂಥ ಹುಲ್ಲುಕಡ್ಡಿಯನ್ನು ಕತ್ತರಿಸಲು ಕೊಡಲಿಯನ್ನು ತೆಗೆದುಕೊಂಡಿದ್ದೀಯಲ್ಲ ತಂದೆ, ಒಳ್ಳೆಯದಾಯಿತು. ಚಕ್ರವನ್ನು ಕಳುಹಿಸು, ನಿನ್ನ ಚಕ್ರವು ನನ್ನ ಒಂದೇ ಒಂದು ಕೂದಲನ್ನು ಕಡಿದರೆ ನಾನು ನಿನಗೆ ಶರಣಾಗುವೆನು ಶ್ರೀ ಮನೋಹರ ಎಂದು ಹೇಳುತ್ತಾನೆ. ಆಗ ಭಾಮಿನಿ ಷಟ್ಪದಿ. ಆಗ ಕೃಷ್ಣನು ಎನ್ನಲು, ಕಿರುನಗೆ ಗೂಡಿ ಚಕ್ರವ ಧನುಜ ದಲ್ಲಣ ಮುಚ್ಚಿ ವರಶ್ಯಂದನವನ್ ಏರಿ ಕಿರೀಟಿಗೆ ಅಭಯವನ್ ಈಯಲು ಅಚ್ಯುತನ ಹಣೆಯ ರಕುತವನ್ನು ಒರೆಸಲು ಈ ಪರಿರಣದಿ ಸಂದುದು ದಿವಸ 9ನೆಯ ನಿಶೆಯಲ್ಲಿ ಭೀಷ್ಮನು ಉರುಬೆಗೆ ಯಮಜ ಚಿಂತಿಸಿದ. ಹೀಗೆ ಭೀಷ್ಮಾಚಾರ್ಯರು ಹೇಳಿದಾಗ ಕೃಷ್ಣನು ಕಿರುನಗೆಯಿಂದ ಕೂಡಿ ಚಕ್ರವನ್ನು ಕೆಳಗಿಳಿಸಿದ ಧನುಜ ದಲ್ಲಣ ಅಂದರೆ ಶ್ರೀಕೃಷ್ಣನು ಚಕ್ರವನ್ನು ಕೆಳಗಿಳಿಸಿ ವರಶ್ಯಂದನ ಅಂದರೆ ಕುದುರೆಯನ್ನು ಏರಿ ಕಿರೀಟಿಗೆ ಅಭಯವನ್ನು, ಕಿರೀಟಿ ಅಂದರೆ ಅರ್ಜುನನಿಗೆ ಅಭಯ ಹಸ್ತವನ್ನು ನೀಡಿದಾಗ ಅಚ್ಯುತನ ಹಣೆಯ, ಶ್ರೀಕೃಷ್ಣನ ಹಣೆಯ ರಕುತವನ್ನು ಅರ್ಜುನನು ಒರೆಸುತ್ತಾನೆ. ಈ ಪರಿರಣದಿ, ಈ ಸಂದರ್ಭವೆಲ್ಲವನ್ನು ನೋಡ್ತಾ ಇರುವಂತಹ ಯಾರು? ಯಮಜ ಅಂತಂದರೆ ಇಲ್ಲಿ ಧರ್ಮರಾಯ, ಯಮನ ಅಂಶದಿಂದ ಜನಿಸಿದವನು ಧರ್ಮರಾಯನು ಒಂದು ಚಿಂತೆಯನ್ನು ಮಾಡ್ತಾನೆ. ಏನಂತ? ಇದೆಲ್ಲವನ್ನು ನೋಡಿದ ಧರ್ಮರಾಯನು ಸಂದುದು ದಿವಸ 9ನೆಯ ನಿಶೆಯಲ್ಲಿ, 9ನೇ ದಿವಸದ ರಾತ್ರಿಯಲ್ಲಿ ಭೀಷ್ಮಾಚಾರ್ಯರಿಗೆ ಏನು ಸಂಕಟ ಒದಗುವುದು ಎಂದು ಚಿಂತೆಯಲ್ಲಿ ಮುಳುಗಿದ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪದ್ಯಪಾಠ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಈ ಪದ್ಯ ನನ್ನ ವಿವರಣೆ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.